ಹಾಯ್ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಬಂಡಾಸ್ ಗೀ ರೋಸ್ಟ್ ಮಾಡ್ತಿದ್ದೀವಿ. ಇದನ್ನು ಹೇಗೆ ಮಾಡೋದಂತ ನಮ್ಮ ಇವತ್ತಿನ ವ್ಲಾಗಲ್ಲಿ ನೋಡೋಣ ಬನ್ನಿ. ಬೊಂಡಾಸ್ ಗೀ ರೋಸ್ಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು, ಇಲ್ಲಿ ನಾನು 1 kgಯಷ್ಟು ಬೊಂಡಾಸ್ ತಗೊಂಡಿದ್ದೇನೆ. ಹಾಗೆಯೇ 15ರಿಂದ 20 ಬ್ಯಾಡಗಿ ಮೆಣಸು, 1 ಸ್ಪೂನಷ್ಟು ಕರಿಮೆಣಸು, ಸ್ವಲ್ಪ ಹುಳಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಚಿಟಿಕೆಯಷ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, 5ರಿಂದ 6 ಬೆಳ್ಳುಳ್ಳಿ, ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, 3 ಸ್ಪೂನು ಅರಶಿನ ಹುಡಿ, 1 ಚಮಚದಷ್ಟು ಕರಿಮೆಣಸಿನ ಹುಡಿ, ಹಾಗೆಯೇ 1 ಲಿಂಬೆಹಣ್ಣು. ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ತುಪ್ಪ. ಇವಾಗ ಮೊದಲು ನಾವು ಜೀರಿಗೆ ಹಾಗೂ ಸಾಸಿವೆ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಬ್ಯಾಡಗಿ ಮೆಣಸು, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿನ ಇವಾಗ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದು ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡೋಣ. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾವು ಬೊಂಡಾಸಿಗೆ ಅರಶಿನ ಹುಡಿ, ಕರಿಮೆಣಸಿನ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1 ಲಿಂಬೆಹಣ್ಣಿನ ರಸನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 15 ನಿಮಿಷ ಹಾಗೆಯೇ ಇಡಬೇಕು. ಎಲ್ಲ ಮಸಾಲನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಅದರದ್ದು ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಹಾಗೆಯೇ ಸ್ವಲ್ಪ ಹೊತ್ತು ಇಡೋಣ. ಇವಾಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಜಾಸ್ತಿ ನೀರು ಬೇಡ, ಸ್ವಲ್ಪ ನೋಡಿಕೊಂಡು ನಾವು ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಸಾಕು. ನೀರನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡೇ ಆ್ಯಡ್ ಮಾಡಿ. ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀವಿ. ನಿಮಗೆ ಪೂರ್ತಿ ಡ್ರೈ ಬೇಕಿದ್ದರೆ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿ ನೀರನ್ನು. ಮಸಾಲ ರೆಡಿಯಾಗಿದೆ. ಇವಾಗ ನಾವು ಮೊದಲು ಬೊಂಡಸನ್ನು ಫ್ರೈ ಮಾಡ್ಕೊಳ್ಬೇಕು. 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀವಿ. ಬೊಂಡಸನ್ನು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಬಾಯ್ಲ್ ಆಗ್ತಾ ಇರಬೇಕು. ಒಂದು 10-15 ನಿಮಿಷದಲ್ಲಿ ಚೆನ್ನಾಗಿ ಇದು ಬಾಯ್ಲ್ ಆಗುತ್ತೆ. ನೋಡಿ, ರೆಡಿಯಾಗಿದೆ. ಇವಾಗ ಇದನ್ನು ನಾನು ತೆಗೆದು ಪ್ಲೇಟ್ಗೆ ಹಾಕ್ತಾ ಇದ್ದೇನೆ. ಇನ್ನು ನಾವು ಅದರಲ್ಲಿ ಉಳಿದಿರೋ ನೀರಿದೆ, ನಾವು ಬೊಂಡಸನ್ನು ಬಾಯ್ಲ್ ಮಾಡಬೇಕಾದ್ರೆ ಅದರ ನೀರಲ್ಲಿ ಉಳಿದಿದೆ, ಅದರಲ್ಲಿ ನಾವು ಮಸಾಲನ ಹಾಕಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಬೇಯಿಸ್ತಾ ಇರಬೇಕು. ಮಸಾಲಕ್ಕೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿದ್ದೇನೆ, ಯಾಕಂದರೆ ನಾವು ಬೊಂಡಸ್ಗೂ ಉಪ್ಪು ಹಾಕಿದ್ದೇವೆ. ಇವಾಗ ಇದು ಬಾಯ್ಲ್ ಮಾಡಬೇಕಿದ್ರೆ ನಾವು ತುಪ್ಪ ಹಾಕ್ತಾ ಬಾಯ್ಲ್ ಚೆನ್ನಾಗಿ ಮಾಡ್ತಾ ಇರಬೇಕು. ಆವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆಯೇ ಬೊಂಡಸ್ ಗೀ ರೋಸ್ಟಲ್ಲಿ ಗೀ ಜಾಸ್ತಿ ಹಾಕೋದ್ರಿಂದ ಅದರ ಫ್ಲೇವರ್ ಫುಲ್ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಇದಕ್ಕೆ ಬೊಂಡಸ್ನ ಹಾಕ್ತಾ ಇದ್ದೇನೆ. ನೋಡಿ, ಮಸಾಲದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೇನೆ. ನಾನು ಇವತ್ತಿಲ್ಲಿ ಗೀ ರೋಸ್ಟಿಗೆ ಒಂದು 8ರಿಂದ 10 ಸ್ಪೂನಷ್ಟು ಗೀ ಯೂಸ್ ಮಾಡ್ಕೊಂಡಿದ್ದೇನೆ. ಬೊಂಡಸ್ ಗೀ ರೋಸ್ಟ್ ರೆಡಿ ಆಗ್ತಾ ಬಂದಿದೆ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು.